ಏಷ್ಯಾದ ಎರಡನೇ ಅತಿ ದೊಡ್ಡ ಥಿಯೇಟರ್ ಮುಚ್ಚಿದೆ. ಏಷ್ಯಾದ ಎರಡನೇ ಅತಿ ದೊಡ್ಡ ಥಿಯೇಟರ್ ಶಾಶ್ವತವಾಗಿ ಮುಚ್ಚಿದೆ. ಅದರ ಬಾಗಿಲು ಶಾಶ್ವತವಾಗಿ ಇವತ್ತು ಕ್ಲೋಸ್ ಆಗಿದೆ ಅಂತಲೇ ಹೇಳ್ಬೋದು. ಎಲ್ಲಿದ್ದೀರಿ, ಯಾಕೆ ಆ ಥಿಯೇಟರ್ ಕ್ಲೋಸ್ ಆಗ್ತಿದೆ, ಈ ಎಲ್ಲ ವಿವರಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಈ ಒಂದು ಎಪಿಸೋಡನ್ನ ನೀವು ಮಿಸ್ ಮಾಡದೆ ನೋಡಬೇಕು. ಈ ಒಂದು ಜಾಗ ನೋಡ್ತಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಇದು ಪ್ಯಾಲೇಸ್ ಗುಟ್ಟಳ್ಳಿಯ ಕಾವೇರಿ ಥಿಯೇಟರ್ ಅನ್ನೋಂಥದ್ದು. ಯಾಕಂದರೆ ಇಷ್ಟು ವಿಶಾಲವಾದಂತಹ ಪಾರ್ಕಿಂಗ್ ಲಾಟ್ ಕಾವೇರಿ ಥಿಯೇಟರ್ನಲ್ಲಿ ಮಾತ್ರ ನಿಮಗೆ ಸಿಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ಈ ವಿಜುವಲ್ಸ್ ಎಲ್ಲ ನೀವು ಕಾಣಿಸ್ತಾ ಇರುತ್ತೆ ಯಾವ ರೀತಿ ಹೇಗೆ ಅಂತ. ಕಾವೇರಿ ಥಿಯೇಟರ್ ಪಕ್ಕ ಒಂದು ಪೆಟ್ರೋಲ್ ಬಂಕ್ ಇದೆ. ಇದೊಂದು ಎಷ್ಟೋ ಜನಕ್ಕೆ ಲ್ಯಾಂಡ್ ಮಾರ್ಕ್ ಅಂತಲೇ ಹೇಳ್ಬೋದು. ಎಷ್ಟೋ ಜನಕ್ಕೆ ಪ್ಯಾಲೇಸ್ ಗುಟ್ಟಳ್ಳಿ ಅಂದರೆ ಗೊತ್ತಾಗೋದಿಲ್ಲ ಅಂತ ಅನಿಸುತ್ತೆ. ಆದರೆ ಕಾವೇರಿ ಥಿಯೇಟರ್ ಅಂದಿದ ತಕ್ಷಣ ಎಲ್ರಿಗೂ ಆ ಒಂದು ಲ್ಯಾಂಡ್ ಮಾರ್ಕ್ ಗೊತ್ತಾಗುತ್ತೆ. ಅಂತಹ ಒಂದು ಇತಿಹಾಸ ಹೊಂದಿದ್ದಂತಹ ಸಾಂಸ್ಕೃತಿಕ ಥಿಯೇಟರ್ ಇದು. ಎಷ್ಟೋ ಜನ ಶಿಳ್ಳೆ ಚಪ್ಪಾಳೆ ಹೊಡೆದು ಕಟ್ಔಟ್ನ ನಿಲ್ಲಿಸಿದ್ರು. ಎಷ್ಟೋ ಸ್ಟಾರ್ಗಳ ಒಂದು ಹಣೆ ಬರವೇ ಚೇಂಜ್ ಮಾಡಿದಂತಹ ಥಿಯೇಟರ್ ಇದು. ಸದ್ಯಕ್ಕೆ ನಾನು ಒಳಗೆ ಹೋಗ್ತಾ ವಿಜುವಲ್ಸ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾವ ಪರಿಸ್ಥಿತಿಗೆ ಇವತ್ತು ಈ ಥಿಯೇಟರ್ ಬಂದಿದೆ, ಹೇಗೆ ನೆಲಸಮ ಆಗ್ತಿದೆ ಅನ್ನುವಂಥದ್ದನ್ನು ತೋರಿಸ್ತೀನಿ, ಬನ್ನಿ. ಇದೇ ನೋಡಿ ಕಾವೇರಿ ಥಿಯೇಟರ್. ಇದೇ ಜಾಗದಲ್ಲಿ ಶುಕ್ರವಾರ ಗುರುವಾರ ಬಂತಂದರೆ ಸಿನಿಮಾಗಳು ಸಾಕಷ್ಟು ರಿಲೀಸ್ ಆಗ್ತಿದ್ವು. ಸಾಲು ಸಿನಿಮಾಗಳು ರಿಲೀಸ್ ಆಗದಾಗ ಇದೇ ಜಾಗದಲ್ಲಿ ಪಟಾಕಿ ಹೊಡಿತಿದ್ರು, ಶಿಳ್ಳೆ ಚಪ್ಪಾಳೆ ಹೊಡಿತಿದ್ರು, ಜೊತೆಗೆ ಕಟ್ಔಟ್ಗಳನ್ನು ಏರಿಸ್ತಿದ್ರು. ಇದೇ ಜಾಗದಲ್ಲಿ ಎಷ್ಟೋ ಸ್ಟಾರ್ಗಳು ಅವರ ಹಣೆ ಬರವನ್ನು ಚೇಂಜ್ ಮಾಡಿತ್ತು. ಜೊತೆಗೆ ಅವರು ಏನದು ಬೆಳವಣಿಗೆಯನ್ನು ಕಂಡಿದ್ರು. ಅವರು ಒಂದು ಜೀವನ ರೂಪಿಸಿದಂತಹ ಒಂದು ಥಿಯೇಟರಲ್ಲಿ ಇದು ಕೂಡ ಒಂದು. ಕೊನೆಯದಾಗಿ ಈ ಥಿಯೇಟರಲ್ಲಿ ರಿಲೀಸ್ ಆದಂತಹ 2 ಸಿನಿಮಾಗಳಂದರೆ ಬಡೆ ಮಿಯಾನ್ ಚೋಟೆ ಮಿಯಾನ್ ಹಾಗೂ ಮೈದಾನ್. ಈ 2 ಸಿನಿಮಾಗಳು ಇಲ್ಲಿ ಒಂದು ಒಳ್ಳೆ ಸಕ್ಸಸ್ ಕಾಣ್ತು ಅಂತಲೇ ಹೇಳ್ಬೋದು. ಈಗ ಪರಿಸ್ಥಿತಿ ಯಾವ ರೀತಿ ಬಂದಿದೆ ಅಂದರೆ, ಸೀಟ್ಗಳನ್ನು ನಾವು ನೋಡ್ಬೋದು. ಥಿಯೇಟರ್ ಒಳಗಿದ್ದಂತಹ ಸೀಟ್ಗಳು ಹೊರಗಡೆ ಬಂದು ಇಲ್ಲಿ ಕೂತಿವೆ. ಜೊತೆಗೆ ಇಲ್ಲಿರುವಂತಹ ಎಕ್ವಿಪ್ಮೆಂಟ್ಸ್, ಅಲ್ಲಿ ಒಳಗಡೆ ಬಳಸ್ತಿದ್ದಂತಹ ಪ್ರತಿಯೊಂದು ವಸ್ತುಗಳು ಈಗ ಇಲ್ಲಿ ಇದೆ. ಕಾವೇರಿ ಥಿಯೇಟರ್ ಅಂದ್ರೇ ಹುಚ್ಚೆದ್ದು ಕುಣಿತಿದ್ರು ಜನ. ಅಪ್ಪ, ಅಷ್ಟು ದೊಡ್ಡ ವಿಶಾಲವಾದಂತಹ ಜಾಗ ಈಗ ಹೇಗಾಗಿದೆ, ಈ ಯಾವ ರೀತಿ ಪರಿಸ್ಥಿತಿಗೆ ಬಂದಿದೆ. ಈ ಒಂದು ಜಾಗ ನೆಲಸಮ ಮಾಡಿ ಕಮರ್ಷಿಯಲ್ ಏರಿಯಾವನ್ನಾಗಿ ಮಾಡಿಸ್ತಿದ್ದಾರೆ. ಇನ್ನು ಒಳಗೆ ಹೋಗೋಣ, ಯಾವ ರೀತಿ ಇದು ಪರಿಸ್ಥಿತಿ ಹೇಗೆ ಬಂದಿದೆ. ಮುಂಚಿನ ಕಾವೇರಿ ಥಿಯೇಟರ್ ನೆನೆಸ್ಕೊಂಡ್ರೆ ಈಗ ಇರುವಂತಹ ಪರಿಸ್ಥಿತಿ ನೋಡಿದ್ರೆ ಏನೆಲ್ಲ ನಿಮಗೂ ನೆನಪಾಗುತ್ತೆ, ಎಲ್ಲವನ್ನು ಮೆಲ್ಕು ಹಾಕ್ತಾ ಹೋಗೋಣ, ಬನ್ನಿ. ಇದೇ ನೋಡಿ ಕಾವೇರಿ ಥಿಯೇಟರ್. ಎಂಟ್ರಿ ಆಗ್ತಿದ್ದ ಹಾಗೆ ಸಾಕಷ್ಟು ಪೋಸ್ಟರ್ಗಳನ್ನು ನಾವಿಲ್ಲಿ ನೋಡ್ತಿದ್ವಿ. ಇವತ್ತು ನೋಡಿ ಯಾವ ಪರಿಸ್ಥಿತಿಗೆ ಬಂದಿದೆ. ಇಲ್ಲಿ ಅಂತ ಒಂದು ಓಪನ್ ಪಾಂಡ್ ಅಂತಲೇ ಹೇಳ್ಬೋದು. ಇಲ್ಲಿ ನೀರನ್ನು ನಾವು ನೋಡ್ತಾ ಇದ್ವಿ. ಅಂಥ ಒಂದು ಡೆಕೋರೇಷನ್ ಮಾಡಿದರು. ಜೊತೆಗೆ ಮೇಲೆ ನೋಡ್ತಾ ಇದ್ದರೆ ಆ ವಿಜುವಲ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿತ್ತು. ಲೈಟ್ಸ್ ಇರ್ತಾ ಇತ್ತು. ಥಿಯೇಟ್ರ್ ಒಳಗೆ ಬಂದರೆ ಇದು ನಿಜವಾಗ್ಲೂ ಥಿಯೇಟ್ರ, ಒಂದು ಒಳ್ಳೆ ಪ್ಯಾಲೇಸ್ ಅಂತ ಹೇಳ್ಬೋದು. ನಾನು ಆಗಲೇ ಹೇಳಿದೆ ನಿಮಗೆ, ಏಷ್ಯಾದ 2ನೇ ಅತಿ ದೊಡ್ಡ ಥಿಯೇಟರ್ ಅಂತ. ಹೌದು, ಕಪಾಲಿ ಥಿಯೇಟರ್ ಬಿಟ್ಟರೆ ಈ ಥಿಯೇಟ್ರಲ್ಲೇ ನೆಕ್ಸ್ಟ್ ಲೆವೆಲ್ ಒಂದು ಸೀಟ್ಸ್ ಇರ್ತಾ ಇತ್ತು. ಅಂದರೆ 1384 ಸೀಟು ಹೊಂದಿದಂತಹ ಏಕೈಕ ಥಿಯೇಟರ್ ಇದು ಬೆಂಗಳೂರಲ್ಲಿ. ಕಪಾಲಿ ಥಿಯೇಟರ್ ಬಿಟ್ಟರೆ ಇದೇ ನೆಕ್ಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಜೊತೆಗೆ ಇಲ್ಲಿ ಒಂದು ಮಿನಿ ಬಾಲ್ಕನಿ ಕೂಡ ಇತ್ತು. ಇಲ್ಲೇ ಸ್ಟೆಪ್ಸ್, ಇಲ್ಲಿ ಎಂಟ್ರಿ ಆಗ್ತಿದ್ದ ಹಾಗೆ ನಾವು ಎಷ್ಟೋ ಸಲ ನಾವು ಇಲ್ಲಿ ಥಿಯೇಟರ್ ರಿವ್ಯೂಗೆ ಬಂದಾಗ ಸಿನಿಮಾ ನೋಡಿ ಪ್ರೇಕ್ಷಕರು ಹೀಗೆ ಕೆಳಗಿಳಿತಾ ಇದ್ರು. ನಾವು ಇಲ್ಲೇ ರಿವ್ಯೂ ಕೇಳ್ತಾ ಇದ್ವಿ. ಇಲ್ಲೇ ಸಿನಿಮಾಗಳನ್ನು ಅವರು ರೇಟಿಂಗ್ಸ್ ಕೊಡ್ತಾಯಿದ್ರು. ಪ್ರೇಕ್ಷಕರು ಕೊಟ್ಟಂತಹ ಫುಲ್ ಮಾರ್ಕ್ಸಿಂದನೇ ಸಿನಿಮಾಗಳು ಓಡ್ತಿತ್ತು. ಅಲ್ಲಿ ಕೂತಂತಹ ಸ್ಟಾರ್ಗಳು ಖುಷಿ ಪಡ್ತಿದ್ರು. ಈಗ ನೋಡಿ ಪರಿಸ್ಥಿತಿ ಹೇಗೆ ಬಂದಿದೆ ಅನ್ನುವಂಥ ಒಂದೊಂದೇ ವಿಜುವಲ್ಸ ನಮ್ಮ ವಿಡಿಯೋ ಜರ್ನಲಿಸ್ಟ್ ಅಜಯ್ ಅವರು ನಿಮಗೆ ತೋರಿಸ್ತಾ ಹೋಗ್ತಾರೆ. ಕಾವೇರಿ ಥಿಯೇಟರ್ ಸ್ಕ್ರೀನ್ 1ಗೆ ಎಲ್ರಿಗೂ ಸ್ವಾಗತ. ಬನ್ನಿ ವಿಜುವಲ್ಸ ತೋರಿಸ್ತಾ ಹೋಗ್ತೀವಿ. ಕಾವೇರಿ ಥಿಯೇಟರ್ ಸ್ಕ್ರೀನ್ 1 ಹಿಂಗೇ ಎಂಟ್ರಿ ಆಗ್ತಿದ್ದಂಗೆ ವಿಶಾಲವಾದಂತಹ ಸ್ಕ್ರೀನ್ ನೀವು ನೋಡ್ಬೋದಾಗಿತ್ತು. ಈ ಸ್ಕ್ರೀನ್ ನೋಡ್ತಾ ಸಿನಿಮಾ ನೋಡ್ತಾ ಇಲ್ಲಿ ಈ ಸೀಟ್ಗಳಲ್ಲಿ ಕೂತರೆ ಸಾಕು, ನಿಮಗೆ ಯಾವುದೇ ಮಲ್ಟಿಪ್ಲೆಕ್ಸ್ ಸೀಟ್ಗಳಿಗೂ ಕಡಿಮೆ ಇಲ್ಲ. ಆ ರೀತಿ ಒಂದು ಫೀಲ್ ಕೊಡ್ತಿದ್ದಂತಹ ಒಂದು ಥಿಯೇಟ್ರ್ ಇದಾಗಿತ್ತು. 1384 ಸೀಟ್ಗಳನ್ನು ಹೊಂದಿದ್ದಂತಹ ಕಾವೇರಿ ಥಿಯೇಟರ್ ಪರಿಸ್ಥಿತಿ ಇವತ್ತು ಹೀಗಾಗಿದೆ. ಸದ್ಯಕ್ಕೆ ಈ ಒಂದು ಜಾಗದಲ್ಲಿ ಕಾಂಪ್ಲೆಕ್ಸ್ ಶುರು ಮಾಡಬೇಕಂತಿದ್ದಾರೆ ಥಿಯೇಟರ್ ಮ್ಯಾನೇಜರ್
ಪ್ರಕಾಶ್ ಅವರು ಈಗಷ್ಟೇ ನಮಗೆ ಮಾಹಿತಿ ಕೊಟ್ಟಿರೋ ಹಾಗೆ ನಾವು ನೋಡಬಹುದು ಇಲ್ಲಿ ಯಾವ ರೀತಿ ಈ ಒಂದು ಫಸ್ಟ್ ಕ್ಲಾಸ್ ಅಂತಲೇ ಹೇಳ್ಬೋದು. ಫಸ್ಟ್ ಕ್ಲಾಸಲ್ಲಿ ಕೂತು ಎಲ್ಲ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಮೆಂಬರ್ಸ್ ಬಂದು ಸಿನಿಮಾ ನೋಡ್ತಾ ಮಸ್ತಿಯನ್ನು ಮಾಡ್ತಿದ್ರು. ಇನ್ನು ಸೆಕೆಂಡ್ ಕ್ಲಾಸ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಾಲ್ಕನಿ ಎಲ್ಲಿ ಕೂತು ಕೂಡ ಸಿನಿಮಾನ ನೋಡ್ತಾ ಎಂಜಾಯ್ ಮಾಡಿದಂತಹ ಪ್ರೇಕ್ಷಕರು ಕೂಡ ಇದ್ದಾರೆ. ಸದ್ಯದ ಸ್ಥಿತಿ ಗತಿ ನೋಡ್ತಾ ಇರುವಂತಹ ಒಂದು ವಿಜುವಲ್ಸ್ ನಿಮಗೆ ಈ ಥಿಯೇಟ್ರ್ ಒಂದೊಂದು ಕಥೆಯನ್ನು ಹೇಳುತ್ತೆ. ಒಂದೊಂದು ಸಿನಿಮಾ ಒಂದೊಂದು ಕಥೆಯನ್ನು ಹೇಳುತ್ತೆ, ಒಂದೊಂದು ಸ್ಟಾರ್ ಕಥೆಯನ್ನು ಹೇಳ್ತಾ ಹೋಗುವಂತಹ ಒಂದು ಸಿನಿಮಾ ಇದಾಗಿದೆ. ಕಪಾಲಿ ಥಿಯೇಟ್ರ್ ನಂತರ ಸಾಕಷ್ಟು ಥಿಯೇಟ್ರ್ಗಳು ಮುಚ್ಚಿವೆ ಅನ್ನೋವಂಥ ಒಂದು ಮಾಹಿತಿ ಹೇಳೋದಾದರೆ, ಕಪಾಲಿ ಥಿಯೇಟ್ರಿಗೂ ಮುಂಚೆ ಸಾಗರ್, ಕಲ್ಪನಾ ಹಾಗೂ ಪಲ್ಲವಿ ಥಿಯೇಟ್ರ್ಗಳು ಕ್ಲೋಸ್ ಆಗಿತ್ತು. ತದನಂತರ ಕಪಾಲಿ ಥಿಯೇಟ್ರು ಕ್ಲೋಸ್ ಆಯಿತು. ಕಪಾಲಿ ನಂತರ ಕಾವೇರಿ ಥಿಯೇಟ್ರು ಇವತ್ತು ಶಾಶ್ವತವಾಗಿ ನೆಲಸಮ ಆಗಿರುವಂಥದ್ದು ನೋಡಬಹುದು ನಾವು. ಸದ್ಯಕ್ಕೆ ಇನ್ನೊಂದು ಮಾಹಿತಿ ನಿಮಗೆ ಏನು ಕೊಡ್ತಾ ಹೋಗ್ತೀನಿ ಅಂದರೆ, 1974ರಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಮೂಲಕ ಈ ಥಿಯೇಟ್ರು ಓಪನಿಂಗ್ ಕಂಡಿತ್ತು. ಯಾವ ಸಿನಿಮಾ ಅಂದರೆ ಬಂಗಾರದ ಪಂಜರ. ಈ ಒಂದು ಸಕ್ಸಸ್ ಸಿನಿಮಾ ಎಲ್ಲರೂ ನೋಡಿರ್ತೀರ. ಜೊತೆಗೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ವಿಷ್ಣುವರ್ಧನ್, ಶಂಕರ್ ನಾಗ್, ರವಿಚಂದ್ರನ್, ಕನ್ನಡದ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳು ಇಲ್ಲಿ ತೆರೆ ಕಂಡಿದ್ವು. ಇನ್ನಷ್ಟು ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ, ಬನ್ನಿ. ಇದು ಕಾವೇರಿ ಥಿಯೇಟರ್ ಸ್ಕ್ರೀನ್ 2 ಅಂದರೆ ಬಾಲ್ಕನಿ. ಇಲ್ಲಿ ಕೂತು ಆ ಒಂದು ಸ್ಕ್ರೀನ್ ವಿಜುವಲ್ನ ನೋಡ್ತಾ ಜನ ಎಂಜಾಯ್ ಮಾಡ್ತಿದ್ರು. ಸಾಕಷ್ಟು ಜನಕ್ಕೆ ಬಾಲ್ಕನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಯಾಕಂದರೆ ದೂರದಿಂದ ಇಲ್ಲಿಂದ ಕೂತು ನೋಡ್ತಿದ್ರೆ ಸಿನಿಮಾ ಏನೋ ಒಂದು ರೀತಿ ಕಾಣಿಸುತ್ತೆ, 3D ಎಫೆಕ್ಟ್ನಲ್ಲಿ ಕಾಣಿಸುತ್ತೆ. ಆ ಒಂದು 3D ಎಫೆಕ್ಟ್ ಇಲ್ಲ ಅಂದ್ರೂ ನಮಗೆ ಆ ರೀತಿ ಕಾಣಿಸುತ್ತೆ ಅನ್ನೋವಂಥ ಒಂದು ಫೀಲಲ್ಲಿ ಕೂರ್ತಾ ಇದ್ರು. ಜೊತೆಗೆ ಫೈರಿಂಗ್ ಏನಾದರೂ ಬಂದರೆ, ಫೈರಿಂಗ್ ಬ್ರ್ಯಾಂಡ್ ಬಂದರೆ ಇಲ್ಲಿಂದ ಕೂತು ನೋಡೋವಂಥದ್ದು ಒಂದು ಮಜಾನೇ ಬೇರೆ. ಸಿನಿಮಾಗಳನ್ನು ಏಕಪರದೆ ಥಿಯೇಟ್ರಲ್ಲಿ ಏನಾದರೂ ನೀವು ಸಿನಿಮಾಗಳನ್ನು ಕೂತು ನೋಡಬೇಕು ಅಂತ ಹೇಳಿದ್ರೆ ಆ ಒಂದು 3 ಅವರ್ 2.5 ಅವರ್ ಸಿಗುವಂತಹ ಒಂದು ಮಜಾ ಯಾರಿಗೂ ಸಿಗಲ್ಲ ಅಂತಲೇ ಹೇಳ್ಬೋದು. ನಾನು ಆಗಲೇ ಹೇಳ್ತಿದ್ದೆ ನಿಮಗೆ, ವರನಟ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಒಂದು ಸಿನಿಮಾಗಳು ಇಲ್ಲಿ ಸೂಪರ್ ಹಿಟ್ ಕಂಡಂತಹ ಸಿನಿಮಾಗಳು. ಈ ಒಂದು ಥಿಯೇಟ್ರಲ್ಲಿ ದೊಡ್ಡ ಮನೆಯವರಿಗೆ ಸಿಕ್ಕಾಪಟ್ಟೆ ಇಷ್ಟ ಅಂತೆ. ಅಮಿತಾಬ್ ಬಚ್ಚನ್ ಅವರು ಸಹ ಇಲ್ಲಿ ಬಂದಿದ್ರಂತೆ. ಆ ಒಂದು ಹೊರಗಡೆ ಒಂದು ವಿಜುವಲ್ ಇದೆ, ಆ ಒಂದು ಸ್ಥಳ ಇದೆ, ಅಲ್ಲಿಂದ ವಾಕ್ ಮಾಡಿಕೊಂಡು ಅಮಿತಾಬ್ ಬಚ್ಚನ್ ಅವರು ಇಲ್ಲಿ ಬಂದು ಎಲ್ರಿಗೂ ಫ್ಯಾನ್ಸ್ಗೆ ಹಾಯ್ ಹೇಳಿ ಹೋಗಿದ್ರಂತೆ ಅವರ ಒಂದು ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ. ಸೊ ಇಷ್ಟು ಇತಿಹಾಸ ಹೊಂದಿದ್ದಂತಹ ಥಿಯೇಟ್ರು ಜನವರಿಯಲ್ಲಿ ಸುವರ್ಣ ಸಂಭ್ರಮ ಅಂದರೆ ಒಂದು ಗೋಲ್ಡನ್ ಜೂಬ್ಲಿಯನ್ನು ಆಚರಿಸುತ್ತೆ. ಅವರಿಗೆ ಮೊದಲೇ ತಿಳಿದಿತ್ತು. ಪ್ರಕಾಶ್ ಅಂದರೆ ಯಾರು, ನಾನು ಮ್ಯಾನೇಜರ್ ಹೇಳಿದೆ ನಿಮಗೆ, ಕಾವೇರಿ ಥಿಯೇಟ್ರ್ ಮ್ಯಾನೇಜರ್ ಅನ್ನೋಂಥವ್ರು. ಅವರಿಗೆ ಮೊದಲೇ ಈ ಒಂದು ಥಿಯೇಟರ್ ಏನಿದೆ ಡೆಮಾಲಿಷ್ ಮಾಡಿ ನೆಲಸಮ ಮಾಡಿ ಒಂದು ಕಾಂಪ್ಲೆಕ್ಸ್ ಮಾಡಬೇಕು, ಆ ಒಂದು ಕನಸು ಇದೆ, ಕಾಂಪ್ಲೆಕ್ಸ್ ಮಾಡಬೇಕನ್ನೋಂಥ ಒಂದು ಕನಸಿದೆ ಅಂತ ಹೇಳಿದರು. ಕನಸು ಏನಕ್ಕೆ ಬಂತು ಅಂತ ಹೇಳಿದರೆ, ಈ ಒಂದು ಕನಸು ಮುರಿದಾಗ ಇನ್ನೊಂದು ಕನಸು ಸೃಷ್ಟಿಯಾಯಿತು ಅವರಿಗೆ. ಸುಮಾರು 18 ಲಕ್ಷದಲ್ಲಿ ನಿರ್ಮಾಣಗೊಂಡಂತಹ ಈ ಒಂದು ಥಿಯೇಟ್ರು 1974ರಲ್ಲಿ ನಿರ್ಮಾಣಗೊಂಡಂತಹ ಈ ಒಂದು ಥಿಯೇಟ್ರು 30 ಲಕ್ಷಕ್ಕೆ ಅವರು ರಿನೋವೇಷನ್ ಮಾಡಿಸಿದ್ರು. ಅಂದರೆ ಬರ್ತಾ ಅಪ್ಡೇಟ್ ಆಗಬೇಕು, ಮಲ್ಟಿಪ್ಲೆಕ್ಸ್ಗಳು OTT ಪ್ಲ್ಯಾಟ್ಫಾರ್ಮ್ ಈ ರೀತಿ ಬರ್ತಿರುವಾಗ ಜನ ಯಾಕೆ ಥಿಯೇಟ್ರಿಗೆ ಬರ್ತಾರೆ ಅನ್ನೋಂಥ ಒಂದು ಕಾನ್ಸೆಪ್ಟ್ ಇದೆ. ಹಲವಾರು ಜನಕ್ಕೆ ಕೇಳ್ತಾ ಹೋದರೆ ಯಾಕೆ ನೀವು ಥಿಯೇಟ್ರ್ ಕಡೆ ಮುಖ ಮಾಡೋದಿಲ್ಲ ಅಂತಂದರೆ, ಒಂದು ಬ್ಯುಸಿ ಶೆಡ್ಯೂಲ್, ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗದೇ ಇರೋಂಥ ಒಂದು ಸಂದರ್ಭದಲ್ಲಿ ಒಂದು ಸಿನಿಮಾಗೆ ಟೈಮ್ ಕೊಡುವಂಥದ್ದು ಸಿಕ್ಕಾಪಟ್ಟೆ ಕಷ್ಟ ಆಗಿದೆ. ಮತ್ತೊಂದು ಅಂತ ಹೇಳಿದ್ರೆ ಟಿಕೆಟ್ ದರ. ಒಂದು ಸಿನಿಮಾಗೆ 300 ರೂಪಾಯಿ 250 ರೂಪಾಯಿ ಇದ್ದರೆ ಮಿಡಿಲ್ ಕ್ಲಾಸ್ ಜನ ಯಾಕೆ ನಾವು ಬಂದು ಸಿನಿಮಾ ನೋಡೋಣ ಅನ್ನೋಂಥ ಒಂದು ವರ್ಗದ ಜನ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಹೀಗಾಗಿ ಕೆಲವೊಂದು ಸಿನಿಮಾಗಳು ಈಗ ಹೊಸ ಐಡಿಯಾಲಜಿಗಳನ್ನು ತೊಗೊಂಡು ಬರ್ತೀವಿ. ಅವರು ಒಂದು ಸ್ಟ್ರಾಟಜಿಗಳನ್ನು ತೊಗೊಂಡು ಬಂದು ಕೇವಲ ಒಂದು 2 ಡೇಸ್ ಆಫರ್ ಅನ್ನೋ ಹಾಗೆ ಒಂದು 100 ರೂಪೀಸ್ ಈ ರೀತಿ 100 ರೂಪಾಯಿ ಆಫರ್ ಕೊಟ್ಟು ಸಿನಿಮಾಗಳನ್ನು ಓಡಿಸೋವಂಥ ಒಂದು ಹಳೆಯ ಟ್ರಿಕ್ಗಳನ್ನು ಈಗ ಹೊಸದಾಗಿ ಅವರು ಇಂಪ್ಲಿಮೆಂಟ್ ಮಾಡ್ತಿರೋವಂಥದ್ದು. ಸದ್ಯದ ಕಾವೇರಿ ಥಿಯೇಟರ್ ಸ್ಥಿತಿಗತಿಯನ್ನು ನೋಡಿದ್ವಿ. ಇನ್ನಷ್ಟು ಯಾವ್ಯಾವ ಥಿಯೇಟ್ರ್ಗಳು ಬೆಂಗಳೂರಿನಲ್ಲಿ ಉಳಿದುಕೊಂಡಿವೆ, ಅದರ ಉಳಿವಿಗಾಗಿ ನಾವು ಹೋರಾಟವನ್ನು ಮಾಡಲೇಬೇಕಾಗಿದೆ. ಇತ್ತೀಚೆಗಷ್ಟೇ ನಟ ದರ್ಶನ್ ಅವರು ಸಹ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ ಬಗ್ಗೆ ಮಾತನಾಡಿದರು. ನಾನು ಅದರ ಬಗ್ಗೆ ಮಾತನಾಡೋಷ್ಟು ಒಂದು ದೊಡ್ಡವನಲ್ಲ, ಎಲ್ಲರೂ ಒಗ್ಗೂಡಬೇಕು ಅನ್ನೋಂಥ ಒಂದು ಮಾತನ್ನು ಹೇಳಿದರು. ಖಂಡಿತವಾಗ್ಲೂ ಅವ್ರು ಹೇಳುವಂಥದ್ದು ನಿಜಾನೇ. ಆದರೆ ಸಿಂಗಲ್ ಥಿಯೇಟ್ರ್ ಯಾಕೆ ಕ್ಲೋಸ್ ಆಗ್ತಿದೆ ಅನ್ನೋವಂಥದ್ದು ನಾವು ಕೂಡ ಅರಿವಿಗೆ ತೆಗೆದುಕೊಳ್ಬೇಕು ಅಂತ ಹೇಳ್ಬೋದು. ಇದಕ್ಕೆ ಯಾವಾಗ ಸೊಲ್ಯೂಷನ್ ಸಿಗುತ್ತೆ, ಎಲ್ಲರೂ ಕೂತ್ಕೊಂಡು ಯಾವಾಗ ಇದ್ರ ಬಗ್ಗೆ ಚರ್ಚೆ ಮಾಡಿ ವರ್ಷಕ್ಕೆ 2-3 ಸಿನಿಮಾಗಳನ್ನು ಮಾಡುವಂತಹ ನಟರು, ಅವರು ಒಂದು ಐಡಿಯಾಲಜಿ ಬೇರೆ ಆದರೆ ಅವರು ಸಿನಿಮಾಗಳನ್ನು ಎಂಜಾಯ್ ಮಾಡುವಂಥವ್ರು ನಾವು ಕೂಡ ಖುಷಿಯಾಗೇ ಇರ್ತೀವಿ. ಯಾಕಂತ ಹೇಳಿದರೆ ಅಷ್ಟು ದೊಡ್ಡ ಸ್ಟಾರ್ ನಟರಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದು ಅಷ್ಟು ದೊಡ್ಡದಾಗೇ ಇರುತ್ತೆ. ಸೊ ಹಾಗಾಗಿ ಅವರು 2 ವರ್ಷ ತೊಗೊಳೋದು ಆಬ್ವಿಯಸ್ಲಿ ದಟ್ಸ್ ಟ್ರೂ ಅಂತಲೇ ಹೇಳ್ಬೋದು. ಸದ್ಯದ ಕೊನೆಯದಾಗಿ ಹೇಳೋದೇನಂತ ಹೇಳಿದರೆ, ಕಾವೇರಿ ಜಾಗ ಇನ್ಮೇಲೆ ಕಾವೇರಿ ಥಿಯೇಟ್ರ್ ಅಂತ ಏನು ಕರೆದು ಒಂದು ಲ್ಯಾಂಡ್ ಮಾರ್ಕ್ ಅಂತ ಮಾಡ್ಕೊಂಡಿದ್ವಿ, ಇದು ಹೋಗ್ತಾ ಇದೆ. ಇದು ಹೋಗಿ ಒಂದು ಕಾಂಪ್ಲೆಕ್ಸ್ ಆಗುತ್ತೆ. ಇದೇ ಕಾಂಪ್ಲೆಕ್ಸಲ್ಲಿ
ಒಂದು 2 ಪರದೆ ಹಾಗೆ ಒಂದು ಸಿನಿಮಾ ಏನು ಪ್ರದರ್ಶನಗೊಳ್ಳಬೇಕು ಆ ರೀತಿ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಏನೇ ವ್ಯವಸ್ಥೆ ಮಾಡಿದ್ರೂ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಎದುರು ಯಾವುದೇ ಮಲ್ಟಿಪ್ಲೆಕ್ಸ್ ಮಾಡಿದ್ರು ಅಷ್ಟೇ, ಕಾಂಪ್ಲೆಕ್ಸಲ್ಲಿ ಏನೇ ಒಂದು ದೊಡ್ಡ ಹೈಫೈ ಆಗಿ ಸೀಟ್ ಕೊಟ್ಟರು ಈ ಫೀಲ್ ಬರೋದಿಲ್ಲ. ಯಾಕಂದರೆ ಅಲ್ಲಿರುವಂತಹ ರೂಲ್ಸ್ ರೆಸ್ಟ್ರಿಕ್ಷನ್ಸ್ ಇಲ್ಲಿ ಇಲ್ಲ. ಇಲ್ಲಿ ಒಳಗಡೆನೂ ಪಟಾಕಿ ಹಚ್ಬೋದು, ಅಲ್ಲಿ ಹಾಗಲ್ಲ, ಅಲ್ಲಿ ಶಿಳ್ಳೆ ಕೂಡ ಹೊಡೆಯೋಕ್ಕಾಗೋದಿಲ್ಲ. ಸೊ ಈ ಒಂದು ಪ್ರೇಕ್ಷಕ ಪ್ರಭುಗಳು ಏನೇನಿದ್ದೀರಾ ಸಿಂಗಲ್ ಸ್ಕ್ರೀನ್ ಲವ್ ಮಾಡುವಂಥವ್ರು ಅವರು ಖಂಡಿತವಾಗ್ಲೂ ಕಾವೇರಿ ಥಿಯೇಟರ್ನ ಮಿಸ್ ಮಾಡ್ಕೊಳ್ತಾರೆ. ಕ್ಯಾಮ್ರಾಮನ್ ಅಜಯ್ ಜೊತೆ ಕೀರ್ತಿ ಪಾಟೀಲ್, ವಿಸ್ತಾರ ನ್ಯೂಸ್, ಬೆಂಗಳೂರು.